ಹೇಳಿ ಸರ್, ಆಕಾಶ್ ಮೂವಿ ರಿಲೀಸ್ ಆಗಿದೆ. ಮ್ಯಾಮ್, ನಮ್ಮ ಬಾಸ್ ಇದ್ದಿದ್ರೆ ಅವ್ರ ತಪ್ಕೊಂಡು ಹಗ್ ಮಾಡ್ಕೊಂಡು ಬೇರೆ ಲೆವೆಲ್ ಅಲ್ಲಿ ನಾವು ಸೆಲೆಬ್ರೇಷನ್ ಮಾಡ್ತಿದ್ವಿ. ಬಟ್ ಅವ್ರು ಇಲ್ಲ ಅಂದ್ರೂ ಕೂಡ ನಾವು ಇಲ್ಲ ಅಂತ ಅನ್ಕೊಂಡಿಲ್ಲ, ಭಾವಿಸ್ತಾನು ಇಲ್ಲ. ಯಾಕೆಂತಂದ್ರೆ ಅವರು ಕೊಟ್ಟಿರುವಂತ ಮಾರ್ಗ, ಅವ್ರು ಕೊಟ್ಟಿರುವಂತ ಹೆಲ್ಪಿಂಗ್, ಅವ್ರಿಗೆ ಮಾತಾಡಿರುವಂತ ಪ್ರತಿಯೊಂದು ಕೂಡ ನೆನ್ಸ್ಕೊಂಡು ಈ ಒಂದು ದಿನಗಳನ್ನ ಕಳೀತಾ ಇದೀವಿ, ಹಾಗೆ ಸೆಲೆಬ್ರೇಷನ್ ಮಾಡ್ತಾ ಇದೀವಿ. ಆಕಾಶ್ ಮೂವಿ ರಿಲೀಸ್ ಅಂತ ಅನ್ಸೋದೇ ಇಲ್ಲ. ಯಾಕೆ ಹೇಳಿ, ನೋಡ್ತಿದ್ರಲ್ಲ ನೀವು ಎಷ್ಟೊಂದು ಜನ ಇದ್ದಾರೆ. ಈ ಜನಸಾಗರ ಬರ್ಬೇಕಂದ್ರೆ ರಾಜ್ಕುಮಾರ್ ಫ್ಯಾಮಿಲಿನೇ ಬರ್ಬೇಕು. ನಮ್ಮ ಶಿವರಾಜ್ ಕುಮಾರ್ ಆಗಿರ್ಬಹುದು, ಅಪ್ಪು ಸರ್ ಆಗಿರ್ಬಹುದು, ಅವ್ರು ಬಂದ್ರೆ ಸಾಧ್ಯ ಇದ್ದಾರೆ ಜನಗಳ ಕರ್ಸ್ಕೊಳಕ್ಕೆ. ಆದ್ರೂ ಕೂಡ ಕೆಲವೊಂದು ಬ್ಯಾಡ್ ಕಾಮೆಂಟ್ ಹಾಕೋರಿಗೆ ಒಂದೇ ಒಂದು ಮಾತು ಹೇಳಕ್ಕೆ ಇಷ್ಟಪಡ್ತೀನಿ. ನೋಡಿ, ಫ್ಯಾನ್ ವಾರ್ ಬೇಡ. ನಮ್ಮ ಅಪ್ಪು ಸರ್ ಹೇಳಿರೋದು ಒಂದೇ ಮಾತು, ಸ್ಟಾರು ವಾರು ಯಾಕೆ, ನಾವು ಒಂದೇ ಇಲ್ಲಿ ಅಂತ. ಸೊ ನಾವು ಕೂಡ ಒಂದೇ ಆಗಿದ್ವಿ. ಪ್ರತಿಯೊಂದು ಯಾವ್ದೇ ಹೀರೋ ಫಿಲ್ಮ್ ಬರಲಿ ನಾವು ನೋಡ್ತೀವಿ, ಆ ಕನ್ನಡನ ಬೆಳೆಸ್ತೀವಿ. ಕನ್ನಡನಲ್ಲಿ ಹುಟ್ಟಿದೀವಿ ಅಂತಂದ್ರೆ ಕನ್ನಡನ ಫಸ್ಟ್ ಕಲ್ತ್ಕೋಬೇಕು ಅಂಡ್ ಕನ್ನಡನ ರೆಸ್ಪೆಕ್ಟ್ ಕೊಡಬೇಕು. ಸೊ ಅದು ಒಂದು ನಾನು ಹೇಳಕ್ ಇಷ್ಟಪಡ್ತೀನಿ. ಥ್ಯಾಂಕ್ ಯು ಸೊ ಮಚ್. ಅದು ಏನ್ ಮೇಡಮ್ ಹಿಂಗ್ ಕ್ವಶನ್ ಕೇಳ್ತೀರಾ? ಯಾರಿಗೆ ಇಷ್ಟ ಇಲ್ಲ ಹೇಳಿ? ಅಪ್ಪು ಯಾರಿಗೆ ಇಷ್ಟ ಇಲ್ಲ? ಚಿಕ್ಕ ಪುಟಾಣಿ ಪಾಪುವಿಂದ ಹಿಡಿದು ವಯಸ್ಸಾಗಿರೋರ್ಗು ಅಪ್ಪು ಸರ್ ಅಂದ್ರೆ ಇಷ್ಟ. ಅವ್ರ ಒಂದು ನಗು ಇದೆಯಲ್ಲ ಸಾಕು ಮ್ಯಾಮ್, ಆ ಒಂದು ನಗು ನೋಡಿದ್ರೆ ಸಾಕು. ಎಷ್ಟು ಏನೋ ನೋವಿದ್ರು ಕೂಡ ಒಂಥರ ಮಯ ಆಗ್ಬಿಡುತ್ತೆ. ಅದು ಒಂಥರ ವಾಸಿ ಇದಂಗೆ. ಒಂಥರ ಒಂದು ಕಾಯಿಲೆ ಇದ್ರೆ ಕೂಡ ಅವ್ರ ನಗು ನೋಡಿದ್ರೆ ಅದು ಕಾಯಿಲೆ ವಾಸಿ ಆಗ್ಬಿಡುತ್ತೆ. ಅಪ್ಪು ಸರ್ ಸ್ಮೈಲ್ ಅಂತದ್ದು. ಅದಕ್ಕೆ ಕೋಟಿನೂ ಕೊಡಕ್ಕಾಗಲ್ಲ, ಎಷ್ಟೇ ಕೋಟಿ ಕೊಟ್ಟರು ಆ ಖುಷಿ ಸಿಗಲ್ಲ, ಆ ಒಂದು ಸ್ಮೈಲ್ ಸಿಗಲ್ಲ. ಭಗವಂತ ಕೋಟಿಗಳು ಹೂ ಇದು ಭೂಮಿಯಲ್ಲಿ, ಬೆಟ್ಟದ ಹೂಗೆ ಆಸೆ ಪಟ್ಟು ಭಗವಂತ ತಗೊಂಡ್ಬಿಟ್ಟ ನಮ್ಮ ಅಪ್ಪು ಬಾಸ್ನ ಅಲ್ವಾ. ತುಂಬಾ ಬೇಜಾರಾಗತ್ತೆ, ತುಂಬಾ ಅಂದ್ರೆ ತುಂಬಾ ಬೇಜಾರಾಗತ್ತೆ, ಹೇಳ್ಕೊಳ್ಬಾರ್ದು. ಈ ಅಪ್ಪು ಸರ್ ನಾನು ಮೀಟ್ ಮಾಡಿದಾಗ ಈ ವಾಂಚ್ ಕೊಟ್ಟಿದ್ರು. ನಾನು ಈ ಟ್ಯಾಟೂ ದಗ್ಸಿರೋದು 2016 ಯಾಕಪ್ಪ ನೀನ್ ಟ್ಯಾಟೂ ದಗ್ಸ್ಕೊಂಡಿ ಅಂತ ಬೈದ್ರು. ಆದ್ರೆ ನಮಗೊಂದು ಹುಚ್ಚುತನ, ಒಂದು ಬ್ಯಾಡ್ನೆಸ್, ಆ ಒಂದು ಪ್ರೀತಿ. ನಮ್ಮ ಅಪ್ಪ ಅಮ್ಮ ನಮ್ಮ ಮಾಮ್ ಡ್ಯಾಡ್ ಕೂಡ ಹಾಕ್ಸಿದ್ದೀನಿ. ಅವ್ರು ಹೇಳಿದ್ಮೇಲೆ ನಾನು ಮಾಮ್ ಡ್ಯಾಡ್ ಹೆಸರನ್ನ ಹಾಕ್ಸ್ಕೊಂಡಿರೋದು. ಅದೊಂದು ಪ್ರೀತಿ ಇದೆ. ಅಪ್ಪ ಅಮ್ಮನ ಪ್ರೀತಿ ಇಲ್ಲ ಅಂತ ಹೇಳ್ತಾ ಇಲ್ಲ, ಬಟ್ ಅದು ಒಂದು ಅಪಾರವಾದ ಪ್ರೀತಿ. ಆದ್ರೂ ಕೂಡ ಅವ್ರು ಬುದ್ಧಿ ಮಾತಾಡಿದ್ರು, ಹಿಂಗೆಲ್ಲ ಹಾಕ್ಸ್ಕೋಬೇಡಿ, ನಿಮ್ ಮನೇಲಿ ಏನಾದ್ರು ಮಾಡ್ಕೊಳ್ಳಿ, ನಮ್ಮ ಬಗ್ಗೆ ಇಷ್ಟೊಂದು ದೂರ ಅಂದ್ರೆ ಬಂದು ಟೈಮ್ ಎಲ್ಲ ವೇಸ್ಟ್ ಮಾಡ್ಕೊಡ್ಬೇಡಿ ಅಂತೇಳಿ. ಇಂಥವ್ರು ಹೀರೋ ಯಾರು ಹೇಳ್ತಾರೆ ಹೇಳಿ? ಈಗಿನ ಜನರೇಷನ್ ಅಲ್ಲಿ ನಮ್ಮನ್ನ ಬೆಳೆಸಿ ಅಂತ ಬರ್ತಾವ್ರೆ, ಸೋಷಿಯಲ್ ಮೀಡಿಯಾದಲ್ಲಿ ನಮ್ ಪೋಸ್ಟ್ ಮಾಡಿ, ನಿನ್ ಪೋಸ್ಟ್ ಮಾಡಿ ಅಂತ ಪ್ರಮೋಷನ್ ಮಾಡಿ ಅಂತ ಹೇಳ್ತಾವ್ರೆ. ಬಟ್ ನಮ್ಮ ಬಾಸ್ ಅವಾಗ್ಲೇ ಹೇಳಿರೋರು, ಇವೆಲ್ಲ ಬೇಡ, ಹೆಸರು ಮಾಡ್ಕೊಂಡು ಹೋಗ್ಬೇಡಿ, ನಿಮ್ಮ ಹೆಸರು ಹೆಂಗಿರುತ್ತೆ ಹಂಗೆ ಇರ್ಲಿ, ಏನೋ ಪ್ರೀತಿ ತೋರಿಸ್ತೀರಾ ಮನೇಲಿ ತೋರಿಸಿ, ಫಿಲ್ಮ್ ಬಂದಾಗ ರಿಲೀಸ್ ಆದಾಗ ನೋಡಿ ಖುಷಿ ಪಡಿ, ಡ್ಯಾನ್ಸ್ ಮಾಡಿ ಅಂತ ಹೇಳಿದ್ರು. ವಾಚ್ ಕೊಟ್ಟಾಗ ಮ್ಯಾಮ್ ಅದು ಒಂದು ಮೆಮೊರಿಬಲ್ ಮ್ಯಾಮ್. ತುಂಬಾ ಅಂದ್ರೆ ತುಂಬಾ ಖುಷಿ ಆಗತ್ತೆ. ನೋಡಿ, ಆ ವಾಚ್ ಕೊಟ್ಟಿದ್ದ ದಿನ ಎಷ್ಟು ಗೊತ್ತಾ? ತೋರಿಸ್ತೀನಿ ನಿಮ್ಗೆ. ಮಾರ್ಚ್ 13ನೇ ತಾರೀಕು ಕೊಟ್ಟಿರೋದವ್ರು, 2021. ನಿಮ್ಗೆ ಅದು ನಾನು ಇನ್ಸ್ಟಾಗ್ರಾಮ್ ಅಲ್ಲಿ ಒಂದ್ ನಿಮಿಷ, ಹಾ ಒಂದ್ ನಿಮಿಷ, ಇದು ನೋಡಿ, ಅಪ್ಪು ಬಾಸ್